ಇನ್ನು ಅಬಕಾರಿ ಇಲಾಖೆಯಲ್ಲಿ ನಡೀತಾ ದೊಡ್ಡ ಹಗರಣ. ಮದ್ಯ ಮಾರಾಟದ ಲೈಸೆನ್ಸ್ಗಳಲ್ಲಿ ಅಕ್ರಮದ ವಾಸನೆ ಶುರುವಾಗಿದೆ. ಅಬಕಾರಿ ಸಚಿವರ ಕುಟುಂಬಸ್ಥರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು. ದೆಹಲಿ ಅಬಕಾರಿ ಹಗರಣವನ್ನೇ ಮೀರಿಸುತ್ತ ಹಾಗಾದ್ರೆ ಈ ಹಗರಣ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಪುತ್ರನಿಂದಲೇ ಡೀಲ್ ನಡೀತಾ ಇದೆಯಾ? ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಈ ಬಗ್ಗೆ ಗಂಭೀರವಾಗಿರುವಂತಹ ಆರೋಪವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅಬಕಾರಿ ಹಗರಣ ಆರೋಪದ ಮುಜುಗರ ಈಗ ಸುತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ. ಚಾಲನೆ ಇಲ್ಲದ ಲೈಸೆನ್ಸ್ ಹುಡುಕಿ ಪಾಲುದಾರಿಕೆಯೊಂದಿಗೆ ನವೀಕರಣ ಪಾಲುದಾರಿಕೆ ಪ್ರಕ್ರಿಯೆಯ ಸಂದರ್ಭದಲ್ಲಿ ತಿಮ್ಮಾಪುರ ಅಧಿಕಾರವನ್ನ ದುರ್ಬಳಕೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡ್ತಾ ಇರೋದು. ಇನ್ನು ತಿಮ್ಮಾಪುರ ಪುತ್ರ ವಿನಯ್ರಿಂದ ವರ್ಗಾವಣೆ, ಅಮಾನತಿನ ಬೆದರಿಕೆಯನ್ನ ಕೂಡ ಹಾಕಲಾಗ್ತಾ ಇದೆ. ಈ ರೀತಿಯಾಗಿರುವಂತಹ ಆರೋಪಗಳು ಕೂಡ ಇದೆ. ಅಬಕಾರಿ ಇಲಾಖೆ ನೌಕರರ ವರ್ಗಾವಣೆ, ಅಮಾನತು ಬೆದರಿಕೆಗೆ ಸಂಬಂಧಪಟ್ಟಂತೆ ಕೂಡ ಆರೋಪಗಳು ಕೇಳಿ ಬರ್ತಾ ಇರೋದು. ಇನ್ನು ಇದೆಲ್ಲದರ ಬಗ್ಗೆ ಮಾಹಿತಿ ಇದ್ರೂ ಕೂಡ ಸಿಎಂ ಕ್ರಮ ಕೈಗೊಳ್ತಾ ಇಲ್ಲ. ಈ ರೀತಿಯಾಗಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮೊನ್ನೆ ಇದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಒಂದು ಕೂಡ ವೈರಲ್ ಆಗಿತ್ತು. ಅದನ್ನು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿತ್ತು. ಆರ್.ಬಿ. ತಿಮ್ಮಾಪುರ ಅವರ ಪುತ್ರನ ಹೆಸರನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪ ಮತ್ತೊಮ್ಮೆ ಕೇಳಿ ಬರ್ತಾ ಇದೆ. ಚಾಲನೆ ಇಲ್ಲದ ಲೈಸೆನ್ಸ್ ಅನ್ನು ಹುಡುಕಿ ಪಾಲುದಾರಿಕೆಯೊಂದಿಗೆ ನವೀಕರಣ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಚಿವ ತಿಮ್ಮಾಪುರ ಅವರ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಗಂಭೀರವಾಗಿರುವಂತಹ ಆರೋಪ. ರಾಯಭಾಗ ತಾಲೂಕಿನಲ್ಲಿ ರತ್ನ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವರು ಮೂಲ ಮಾಲೀಕರು ಏನಿರ್ತಾರೆ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ. ಅದು ರೆಸಿಡೆನ್ಷಿಯಲ್ ಏರಿಯಾ ಒಳಗಿದೆ ಅನ್ನೋ ಕಾರಣಕ್ಕಾಗಿ ಅದು ರಿಜೆಕ್ಟ್ ಆಗಿ ಹೋಗುತ್ತೆ. ರಿಜೆಕ್ಟ್ ಆದಮೇಲೆ ಪಾರ್ಟ್ನರ್ಶಿಪ್ ಡೀಡನ್ನು ವಿನಯ್ ರಾಮಪ್ಪ ತಿಮ್ಮಾಪುರ ಅವರು ಅದರ ಪಾರ್ಟ್ನರ್ ಆಗ್ತಾರೆ. 23% ಶೇರನ್ನು ತಗೊಳ್ತಾರೆ. ಈ ರತ್ನ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಯಾವುದು ಕ್ಯಾನ್ಸಲ್ ಆಗಿ ಹೋಗಿತ್ತು ಅದಕ್ಕೆ ಮತ್ತೆ ಮಂಜೂರಾತಿಯನ್ನು ಕೊಡಲಿಕ್ಕೆ, ಲೈಸೆನ್ಸ್ ಕೊಡಲಿಕ್ಕೆ ಪ್ರಭಾವವನ್ನು ಬಳಸ್ತಾರೆ. ಅಧಿಕಾರಿಗಳು ನಿಯಮದಲ್ಲಿ ಬರೋಲ್ಲ ಅಂತ ಹೇಳಿದ್ದಕ್ಕೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತಾರೆ. ಒಬ್ಬ ಡಿಸ್ಟಿಕ್ ಕಮಿಷನರ್ನ ಟ್ರಾನ್ಸ್ಫರ್ ಮಾಡಿ ಇವತ್ತಿನವರೆಗೆ ಪೋಸ್ಟಿಂಗ್ ಕೊಟ್ಟಿಲ್ಲ. ಈ ಉದಾಹರಣೆಯನ್ನು ಬೇರೆ ಅಧಿಕಾರಿಗಳಿಗೆ ತೋರಿಸಿ, ನೀವು ನನ್ನ ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ನಿಮಗೂ ಇದೇ ಗತಿ ಬರುತ್ತೆ ಅಂತ ಹೇಳಿ ಎಲ್ಲ ಇಲ್ಲಿಗಲ್ಲಾಗಿ ಇರುವಂತಹ ಯಾವುದು ಕ್ಯಾನ್ಸಲ್ ಆಗಿದ್ದಾವೆ ಅವುಗಳನ್ನೆಲ್ಲವನ್ನು ಇವರು ಪಾರ್ಟ್ನರ್ಶಿಪ್ ಡೀಡ್ ಮಾಡ್ಕೊಳ್ಳೋದ್ರ ಮೂಲಕ ಅವುಗಳನ್ನೆಲ್ಲ ಶೇರ್ ಹೋಲ್ಡರ್ ಆಗಿ ಅದರಲ್ಲಿ 23%, 40%, 60%ವರೆಗೆ ಶೇರ್ ಇಟ್ಕೊಂಡು ಅವಕ್ಕೆ ಅಕ್ರಮವಾಗಿ ಲೈಸೆನ್ಸನ್ನು ಕೊಡಿಸಿ ಇವರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯಾದ್ಯಂತ ನನಗೆ ಮಾಹಿತಿ ಬಂದಿರುವಂಥದ್ದು, ಜನ ಮಾತನಾಡ್ತಾ ಇರುವಂಥದ್ದು, ಸಾವಿರಾರು ಈ ರೀತಿ ಮಾಡಿದ್ದಾರೆ. ನಾವು ಅವನ್ನೆಲ್ಲವನ್ನು ಕೂಡ ನಿಮಗೆ ಮುಟ್ಟಿಸ್ತೇವೆ, ನಿಮ್ಮ ನಂಬರ್ಗೆ ವಾಟ್ಸಪ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಇವನ್ನೆಲ್ಲವನ್ನು ಕ್ರೋಢೀಕರಿಸಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.